ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ PM ಕಿಸಾನ್ ರೈತರಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಇದುವರೆಗೆ ಬಿಡುಗಡೆಯಾಗಿಲ್ಲ. ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ? ಒಟ್ಟಲ್ಲಿ ಈ ತಿಂಗಳಲ್ಲಾದರೂ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ರೈತರ ಖಾತೆಗೆ ಬಂದು ತಲುಪುತ್ತಾ ಅಥವಾ ಇಲ್ಲ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡುತ್ತೇನೆ. ಮತ್ತೆ ಲೇಟೆಸ್ಟ್ ಆಗಿ ಕೇಂದ್ರ ಸರ್ಕಾರದಿಂದ ಏನಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ನಾನೇ ಒಂದು 2 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿದ್ದೆ. ಅದೇನೆಂದರೆ ಇದೇ ಜುಲೈ 2ನೇ ತಾರೀಕು ಒಳಗಡೆ 100ಕ್ಕೆ 100% PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಜಮಾ ಮಾಡ್ತಿದ್ದಾರೆ ಅಂತ. ಆದರೆ ಇದುವರೆಗೂ ಕೂಡ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಇನ್ನೂ ಕೂಡ ಒಬ್ಬ ರೈತರಿಗೂ ಕೂಡ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಜಮಾ ಆಗಿಲ್ಲ. ಅದು ಏಕೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರದಿಂದ ಈಗ 18ನೇ ಕಂತಿನ ಹಣ ಆಗಲಿ 19ನೇ ಕಂತಿನ ಹಣ ಆಗಲಿ ಜಮಾ ಮಾಡುವ ಮುಂಚೆ PM ಕಿಸಾನ್ ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ಡೇಟ್ನ ಅನೌನ್ಸ್ ಮಾಡ್ತಿದ್ರು. ಈ 20ನೇ ಕಂತಿನ ಹಣ ಜಮಾ ಮಾಡುವುದರಲ್ಲಿ ಯಾವುದೇ ರೀತಿಯ ಡೇಟ್ ಅನೌನ್ಸ್ ಮಾಡಿಲ್ಲ ಇದುವರೆಗೆ. ಆದ ಕಾರಣ ನೋಡೋಣ ಸ್ನೇಹಿತರೆ, ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ನರೇಂದ್ರ ಮೋದಿ ಸರ್ ಅವರು ಇಂದು ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದಾರಂತೆ. ಆದ ಕಾರಣ ಇಂದು ಅವರು ವಿದೇಶ ಪ್ರವಾಸ ಮಾಡುವ ಮುಂಚೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ಲ ಅಂತ ನೋಡೋಣ. ಏಕೆಂದರೆ ಅವರು ಇಂದು ವಿದೇಶ ಪ್ರವಾಸಕ್ಕೆ ಹೋಗಿದ್ರೆ ಇನ್ನು ಒಂದು 8ರಿಂದ 10 ದಿನಗಳ ಕಾಲ ನಮ್ಮ ಭಾರತಕ್ಕೆ ಬರಲಂತೆ. ಆದ ಕಾರಣ ಇಂದು ಜುಲೈ 2 ಅಲ್ವಾ, ಆದ ಕಾರಣ ಇನ್ನು ಹೋಗುವ ಮುನ್ನ ಅವರು PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆ ಮಾಡಿ ಹೋದರೆ ತುಂಬ ಹೆಲ್ಪ್ ಆಗುತ್ತದೆ. ಆದ ಕಾರಣ ನೋಡೋಣ ಸ್ನೇಹಿತರೆ, ಇನ್ನು ಸರ್ಕಾರದಿಂದ ಯಾವೆಲ್ಲ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸಿಕೊಡುತ್ತೇನೆ. ಈಗ ಅಧಿಕೃತವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ನೋಡೋಣ ಸ್ನೇಹಿತರೆ, ಒಟ್ಟಲ್ಲಿ PM ಕಿಸಾನ್ ಅಧಿಕೃತ ವೆಬ್ಸೈಟಲ್ಲಿ ಡೇಟ್ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸಿಕೊಡುತ್ತೇನೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಇಂದು ಬಿಡುಗಡೆ ಆದರೆ ಆಗುತ್ತದೆ ಸ್ನೇಹಿತರೆ. ಇಲ್ಲ ಅಂದರೆ ಒಂದು 2-3 ದಿನಗಳ ಕಾಲ ವೇಟ್ ಮಾಡಿ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಹೊಸ ಮಾಹಿತಿಗಳು ಬರ್ತಂತ ನಾನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಸೊ ಇದಿಷ್ಟು PM ಕಿಸಾನ್ ಯೋಜನೆ 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯಾಗಿತ್ತು. ಮತ್ತು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಜಮಾ ಆಗಿದೆ ಮತ್ತು ಬಿಡುಗಡೆಯಾಗಿದೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಇದು ನಿಜಾನ ಅಥವಾ ಸುಳ್ಳು ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, 100ಕ್ಕೆ 100% ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಇದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. ಆದರೆ ಎಲ್ಲ ಫಲಾನುಭವಿಗಳಿಗೂ ಬಿಡುಗಡೆಯಾಗಿದೆ ಅಂತ ನೀವು ಕೇಳಬಹುದು. ಇಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗಿಲ್ಲ. ಏಕೆಂದರೆ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೇನೆಂದರೆ ಮೊದಲು ಟ್ರಯಲ್ ನೋಡೋಕ್ಕೋಸ್ಕರ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಬೆರಳಂಕಿ ಫಲಾನುಭವಿಗಳಿಗೆ ಮಾತ್ರ ಮೊದಲು ಜಮಾ ಮಾಡ್ತೇವೆ. ಅದಾದ ನಂತರ ಒಂದು ವಾರದ ಒಳಗಡೆ 100ಕ್ಕೆ 100% ಏನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೆದಿದ್ದಾರೆ ನೋಡಿ ಇಲ್ಲಿ ತನಕ ಅವರಿಗೆ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಆದ ಕಾರಣ ಈಗ ಜುಲೈ 1st ವೀಕಲ್ಲಿ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ನೋಡೋಣ ಸ್ನೇಹಿತರೆ, ಇವತ್ತು ಡೇಟ್ ಬಂದುಬಿಟ್ಟು 2 ಜುಲೈ ಅಲ್ವಾ. ಆದ ಕಾರಣ ಇನ್ನೊಂದು 2ರಿಂದ 3 ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಈ ವಾರದಲ್ಲಿ ಬಿಡುಗಡೆ ಆಗುತ್ತಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.